ಅಭಿ ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಮತ್ತೆ ಹೇಗ್ ನಡೀತಿದೆ ಬಿಗ್ ಬಾಸ್ ನಂತರ ಲೈಫು? ಚೆನ್ನಾಗಿದೆ ಸರ್, ಬಿಡಿ ನಾರ್ಮಲ್ ಅಲ್ಲಿ ಆರಾಮ್ ಚಿಲ್ ಮಾಡ್ತಿದ್ದೀವಿ. ಎಸ್ ಸರ್, ಹೇಳಿ. ಎಸ್, ರೀಸೆಂಟ್ ಆಗಿ ಇನ್ನೂ ಒಂದ್ ವಾರನೂ ಕೂಡ ಆಗಿಲ್ಲ ಗಿಲ್ಲಿ ಅವ್ರ ಗೆದ್ದು. ಹಾ, ಸೊ ನೀವು ಬೆಳಗ್ಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಕೂಡ ಶೇರ್ ಮಾಡಿದ್ರ, ಗಿಲ್ಲಿ ಬಡವ ಅಲ್ಲ, ಸಿಂಪತಿಯಿಂದ ಗೆದ್ದಿರೋದಲ್ಲ, ಹಂಗೆ ಹಿಂಗೆ ಅಂತೇಳಿ. ಸೊ ಯಾಕೆ ಬಡವ ಮಾಡ ಅಲ್ಲ ಅಂತಂದಿಲ್ಲ. ನಾನು ಹೇಳಿದ್ದು ಬಡವ ಆದ್ರೂ ಮ್ಯಾಟ್ರ್ ಆಗಲ್ಲ, ಅವ್ರ ಹತ್ರ ಅಷ್ಟು ಕಾರಿದ್ರು ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ದೆ. ಹಾ, ಸೊ ಯಾಕೆ ಈ ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ತು? ಏನ್ ಕಾಣಿಸ್ತು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ? ಸರ್ ಏನಿಲ್ಲ, ಇನ್ಸ್ಟಾಗ್ರಾಮ್ ನೋಡಿದಾಗ ಇಂಟರ್ವ್ಯೂಸ್ ಎಲ್ಲ ಬರ್ತಾ ಇರುತ್ತಲ್ಲ, ಹ್ಮ್ 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 ಎಲ್ಲೋ ಒಂದ್ ಕಡೆ ಅವ್ರದೇನೋ ಸ್ಟ್ರಾಟಜಿ ಅಂತಂದ್ರು, ಇನ್ನೊಂದ್ ಕಡೆ ಅವ್ರ ಆ ಕಾರಲ್ಲಿ ಓಡಾಡ್ತಾರೆ ಈ ಕಾರಲ್ಲಿ ಓಡಾಡ್ತಾರೆ ಅಂತಂದ್ರು. ನನಗೆ ಅದೇನೋ ಸರಿ ಅನಿಸಿಲ್ಲ ಸರ್. ಯಾಕಂದ್ರೆ ನಾನು ಆ ಮನುಷ್ಯನ ನೋಡಿದೀನಿ ಇಡೀ ಮನೇಲಿ. ಹ್ಮ್ ಆ ಮನುಷ್ಯ ಇರೋದೇ ಹಾಗೆ, ಅವ್ನಿಗಷ್ಟು ಬಟ್ಟೆ ಇದ್ರು ಅವ್ನು ನಾರ್ಮಲ್ ಆಗಿ ಬನಿಯನ್ ಹಾಕಿ ಓಡಾಡ್ತಾನೆ ಅಂದ್ರೆ ಅದನ್ನ ಇಷ್ಟ ಇರಬಹುದಲ್ವಾ. ಹ್ಮ್ ಹ್ಮ್ ಇವಾಗ ನಾವೆಲ್ಲ ಮನೇಲಿ ತಾನೇ ಇದ್ವಿ. ಇವಾಗ ನಾವು ಸ್ವಲ್ಪ ಜನ ರೆಡಿ ಆಗ್ಬೇಕು ಅಂತಾರೆ, ಸ್ವಲ್ಪ ಜನ ಮನೇಲಿ ಹೆಂಗಿರ್ತಾರೆ ಹಂಗಿರ್ತಾರಲ್ವಾ. ಹೌದು. ಸೊ ಆ ತರ ಗಿಲ್ಲಿ ನಾನ್ ನೋಡಿರೋದು. ಸೊ ಹೊರಗಡೆ ಬಂದಾಗ ನನ್ಗಿದೇನೋ ಸರಿ ಅನಿಸ್ಲಿಲ್ಲ. ಯಾಕಂದ್ರೆ ಅವ್ನು ಯಾವತ್ತೂ ನಾನು ಬಡವ ಅಂತ ಹೇಳ್ಕೊಂಡಿಲ್ಲ, ಹ್ಮ್ ಅವ್ನು ಯಾವತ್ತೂ ನನ್ನ ಹತ್ರ ಆ ಕಾರ್ ಇದೆ ಈ ಕಾರ್ ಇದೆ ಅಂತ ಹೇಳ್ಕೊಂಡಿಲ್ಲ. ಅವ್ನ ಪಾಡಿಗೆ ಅವ್ನ ಗೇಮ್ ಅವ್ನು ಆಟ ಆಡ್ಕೊಂಡಿದ್ದ ಅಷ್ಟೇ. ಹ್ಮ್ ಸೊ ಅದಕ್ಕೆ ನನ್ಗೆಲ್ಲೋ ಮಾತಾಡ್ಬೇಕು ಅಂತ ಅನ್ನಿಸ್ತು. ನಾನು ಯಾವತ್ತೂ ವಿಡಿಯೋ ಮಾಡೋನಲ್ಲ. ಹ್ಮ್ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ ನನಗೆ ಅನ್ಬಿಟ್ಟು ನಾನೇ ಒಂದು ವಿಡಿಯೋ ಮಾಡಿದೆ. ಓಕೆ ಓಕೆ. ಇದಾದ ನಂತರ ಗಿಲ್ಲಿ ನಿಮ್ಮ ಹತ್ರ ಮನೆಯಲ್ಲಿದ್ದಾಗ ಯಾವತ್ತೂ ಶೇರ್ ಮಾಡೇ ಇರ್ಲಿಲ್ವಾ ಅವ್ರ ಕಷ್ಟಗಳ ದಿನಗಳ ಬಗ್ಗೆ ಎಲ್ಲಾನು? ಇಲ್ಲ, ಡೆಫಿನೆಟ್ಲಿ ಮಾಡಿದ್ರು ಸರ್ ಅವರು. ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಲೈಟ್ ಬಾಯ್ ಆಗಿ ಬಂದಿದ್ದು, ಎಲ್ಲೆಲ್ಲಿ ಕೆಲಸ ಮಾಡಿದಾನೆ ಅವೆಲ್ಲ ಹೇಳಿದ್ರು. ಆರ್ಟ್ ಡಿಪಾರ್ಟ್ಮೆಂಟ್ ಅದು ಇದೆಲ್ಲ ಕಡೆ ಕೆಲಸ ಮಾಡೋದಂತ ಪಾಪ ಗಿಲ್ಲಿ. ಓಕೆ. ಅದೆಲ್ಲ ಶೇರ್ ಮಾಡಿದ್ರು ಸರ್ ನಮ್ಮ ಹತ್ರ. ಬಟ್ ಯಾವತ್ತೂ ಅವನು ನಾನು ನನ್ನ ಹತ್ರ ಅದಿಲ್ಲ ಇದಿಲ್ಲ ಏನೋ ಬೇಡ್ಕೊಂಡ್ ಹತ್ರ ಸಿಂಪತಿಗೋಸ್ಕರ ಯಾವತ್ತೂ ಮಾತಾಡಲಿಲ್ಲ. ಅವನು ಅದನ್ನು ಕಾಮಿಕ್, ನಾನು ಯಾವಾಗ್ಲೂ ನಾನು ಅದನ್ನು ಮಾತಾಡ್ತಿದ್ವಿ. ಅವ್ನು ಏನೇ ಕತೆ ಹೇಳಿದ್ರು ಅವ್ನ ಬಗ್ಗೆ ಕಾನ್ಫಿಡೆಂಟ್ ಹೇಳೋನು. ಅದೆಷ್ಟು ಬೇಜಾರಾಗಿರ್ಲಿ ನಗು ಬಂದ್ಬಿಡೋದು ನಮ್ಗೆ. ಯಾಕಂದ್ರೆ ಅವ್ನ ಹತ್ರ ಹೇಳ್ತಿದ್ದ ಕಾಮಿಡಿ ಆಗಿ. ಅವ್ನು ಯಾವತ್ತೂ ಇದನ್ನ ಯೂಸ್ ಮಾಡ್ಕೊಂಡಿಲ್ಲ ಅಂತಾನೆ ಅನ್ಸುತ್ತೆ ನನಗೆ. ಅವ್ನು ಯಾವತ್ತೂ ನಾನು ಅದಿದೆ ನನ್ಗೆ ಅದಿಲ್ಲ ಸಿಂಪತಿಗೋಸ್ಕರ ಯೂಸ್ ಮಾಡ್ಕೊಳೋದು ಯಾವತ್ತೂ ನನಗೆ ಒಂದು ದಿನಾನು ಅನ್ಸಿಲ್ಲ. ಸೊ ಅದಕ್ಕೆ ಅದು ನನ್ಗೇನೋ ಒಂಥರ ಡ್ರೈವ್ ವಿಡಿಯೋ ಮಾಡ್ಲೇಬೇಕು. ಯಾಕಂದ್ರೆ ಸುಮ್ನೆ ಸುಳ್ಳಾಗ್ಬಿಡುತ್ತೆ ಅಂತ ವಿಡಿಯೋ ಮಾಡಿದೆ. ಓಕೆ, ಒಳ್ಳೆ ವಿಚಾರ. ಆಕ್ಚುಲಿ ನೀವು ಅವ್ರ ಜೊತೆ ಒಂದಷ್ಟು ದಿನಗಳ ಕಾಲ ಜರ್ನಿ ಮಾಡಿ ಬಂದಿರುವಂತದ್ದು, ಅವ್ರ ಬಗ್ಗೆ ನಿಮಗ್ ಗೊತ್ತಿರುತ್ತೆ. ಬಟ್ ಈ ತರ ಗೊತ್ತಿಲ್ಲದೆ ಇರುವಂತರೆಲ್ಲ ಬೇರೆ ತರ ಪೋರ್ಟ್ರೇ ಮಾಡೋ. ಹೌದು ಸರ್, ಹೌದು. ಗೊತ್ತಿಲ್ಲದೆ ಇರುವಂತರೆಲ್ಲಾನು ಅವ್ರಿಗೆ ನಿಮಿಷದ ಕೆಲಸ ಸರ್. ಅದೇ ಒಬ್ಬೊಬ್ಬರ ಅವ್ರವ್ರ ಒಂದು ಅಭಿಪ್ರಾಯಕ್ಕೆ ತಕ್ಕಂಗೆ ಅವ್ರವರ ಒಂದು ವ್ಯೂಸ್ಗೋಸ್ಕರ ಲೈಫ್ಗೋಸ್ಕರ ಈ ತರ ಹೆಂಗ್ ಬೇಕಾದ್ರೂ ಪೋರ್ಟ್ರೇ ಮಾಡ್ತಿದಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ ಅಂತ? ಸರ್ ಅವ್ರವ್ರ ಇಷ್ಟ ಸರ್. ನಾನು ಏನಂತ ಹೇಳಿ, ಅವ್ರು ಹೇಳ್ಬೇಕಾದ್ರೆ ಪೋರ್ಟ್ರೇ ಮಾಡ್ಕೊಳ್ಳಿ. ನಾನ್ ನೋಡಿದ್ ಗಿಲ್ಲಿನ ನಾನು ಹೇಳಿದೀನಿ ವಿಡಿಯೋಲಿ. ನಾನು ಏನ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಅದ್ರ ಪ್ರಕಾರನೇ ಹೇಳಿದ್ರು. ಅದೇನೆ, ಯಾಕಂದ್ರೆ ಟಾಪ್ ಫಿಲ್ ಅಂತ ಧನುಷ್ನ ನೋಡ್ಬೇಕು, ಗಿಲ್ಲಿನ ನೋಡ್ಬೇಕು ಅಂತ. ಯಾಕಂದ್ರೆ ಇದು ಪ್ಯೂರ್ ಎಂಟರ್ಟೈನರ್ ಅಲ್ವಾ ಸರ್. ನಾನು ಶೋ ನಲ್ಲಿದ್ದೆ. ಎಂಟರ್ಟೈನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ನಮ್ಗಿರೋ ಪಂಚ್ ಲೈನ್ಸ್ ಅವೆಲ್ಲ ತುಂಬಾ ಸ್ಪಾಂಟೇನಿಯಸ್ ಆಗಿ ಮಾಡ್ತಾನೆ ಅವನು. ನಗ್ಸೋದೇನ್ ಈಸಿನ ಸರ್, ಅಷ್ಟೆಲ್ಲ ನಗ್ತಾನೆ ಅಂತೆಲ್ಲ ಅಂದಾಗ ಒಳಗಡೆ ಅರ್ಥ ಆಗಿಲ್ಲ. ಹೊರಗಡೆ ಬಂದಾಗ ನೋಡಿದಾಗ ಯಾಕೆ ಇನ್ಕ್ಲೂಡಿಂಗ್ ಮೈ ಓನ್ ಫ್ಯಾಮಿಲಿ ಯೂಸ್ ಟು ಎಂಜಾಯ್. ನಮ್ಮಮ್ಮನೇ ಎಷ್ಟು ಖುಷಿ ಪಟ್ಟರು ಯಾರು ಗೊತ್ತಾ, ನೋಡ್ಕೊಂಡು ಟಿವಿ ನೋಡ್ಕೊಂಡು ಅದೆಲ್ಲ ನೋಡಿದಾಗ ಕಾಂಪಿಟೇಷನ್ ಎಸ್ ಅಲ್ವಾ. ಅಟ್ ದ ಸೇಮ್ ಟೈಮ್ ಅವ್ನ್ ಗೆದ್ರು ನನಗೆ ಖುಷಿನೇ. ಅವ್ನ್ ಜನ್ಮಕ್ಕೆ ಗೆದ್ದ, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ ಸರ್. ಓಕೆ, ಈಗ ಗಿಲ್ಲಿ ಅವ್ರ ಹತ್ರ ಮಾತಾಡಿದ್ರ ಏನೋ ಹೊರಗಡೆ ಬಂದ್ಮೇಲೆ ಗೆದ್ಮೇಲೆ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದಾರ ಏನು ಅಂತ? ತುಂಬಾ ಖುಷಿ ಇರ್ತಾರೆ. ಈಗ ಮೆಸೇಜ್ಗೂ ರಿಪ್ಲೈ ಮಾಡ್ತಾ ಇಲ್ಲ ಬಾಸ್. ಆಬ್ವಿಯಸ್ಲಿ ಬಿಡಿ, ಅದು ಹಿಸ್ ಟೈಮ್, ಅವ್ನು ಎಂಜಾಯ್ ಮಾಡ್ಲಿ ಆರಾಮಾಗಿ. ಜನ ಇದೆ ಖುಷಿಯಾಗಿ ಎಲ್ಲ ಕಡೆ ಹೋಗಿ ಫ್ರೀ ಆದಾಗ ಐ ನೋ ಡೆಫಿನೆಟ್ಲಿ ಅವ್ನು ಕಾಲ್ ಮಾಡ್ತಾನೆ ಅಂತ ಅವಾಗ ಮಾತಾಡ್ತೀನಿ. ಎಸ್, ಎನಿವೆ ಥ್ಯಾಂಕ್ ಯು ನಿಮ್ಮ ಒಪಿನಿಯನ್ ಶೇರ್ ಮಾಡೋದಕ್ಕೆ. ಒಳ್ಳೇದಾಗ್ಲಿ, ಸಿಗುವ ಆದಷ್ಟು ಬೇಗ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಬಾಯ್ ಬಾಯ್ ಬಾಯ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.